ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಕಡೆಯಿಂದ ಮತ್ತೆ 3 ಪ್ರೋಮೋಗಳನ್ನ ಬಿಟ್ಟಿದ್ದಾರೆ. ಯಾರ್ಯಾರು ಕಂಟೆಸ್ಟೆಂಟ್ಗಳು ಬರ್ತಾ ಇದ್ದಾರೆ ಅಂತ ಆಲ್ರೆಡಿ ರಿವೀಲ್ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ನಾವು ಊಹಿಸದೇ ಇರುವಂತ ಕಂಟೆಸ್ಟೆಂಟ್ಗಳ ಹೆಸರನ್ನ ರಿವೀಲ್ ಮಾಡಿದ್ದಾರೆ. ಯಾರ್ಯಾರು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಕ್ರೋಚ್ ಸುಧೀರ್ ಅವರ ಹೆಸರನ್ನ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ನಿನ್ನೆ ಏನಿತ್ತು ಮಾಸ್ಕ್ ಹಾಕೊಂಡು ಇವ್ರು ಯಾರು ಅಂತ ಕ್ವಶನ್ ಮಾಡಿದ್ರು, ಇವತ್ತು ಇವರೇ ಅಂತ ಫೈನಲ್ ಮಾಡಿ ಅವರ ಹೆಸರನ್ನ ಕೂಡ ರಿವೀಲ್ ಮಾಡಿದ್ದಾರೆ. ಇನ್ನು ಎರಡನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಮಂಜು ಭಾಷಿಣಿ ಅಂತ. ಇವ್ರ ಹೆಸರು ನೀವು ಕೇಳಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಇವ್ರನ್ನ ನೀವು ಖಂಡಿತವಾಗ್ಲೂ ನೋಡಿರ್ತೀರಾ. ಯಾಕಂದರೆ ಇವರು ತುಂಬಾ ಫೇಮಸ್ ಆಗಿರುವಂಥ ಆ್ಯಕ್ಟರು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ನೆಗೆಟಿವ್ ಮತ್ತು ಪಾಸಿಟಿವ್ ರೋಲ್ನ ಎರಡರಲ್ಲೂ ಪ್ಲೇ ಮಾಡಿದ್ದಾರೆ. ಹಾಗೆಯೇ ತುಂಬಾ ಫೇಮಸ್ ಆಗಿರೋರು. ಇವರು ಕೂಡ ಬರ್ತಿದ್ದಾರೆ ಅಂತ ಆಲ್ರೆಡಿ ಬಿಗ್ ಬಾಸ್ ಟೀಮನ್ನೇ ಅನಾವರಣ ಮಾಡಿದ್ದಾರೆ. ಇನ್ನು ಮೂರನೇದಾಗಿ ಕಂಟೆಸ್ಟೆಂಟ್ನ ಕೂಡ ಹೇಳಿದ್ದಾರೆ. ನೀವು ಇವ್ರನ್ನ ಎಷ್ಟು ಜನಕ್ಕೆ ಗೊತ್ತಿದ್ದಾರೋ ಎಷ್ಟು ಜನಕ್ಕೂ ಗೊತ್ತಿಲ್ವೋ ಗೊತ್ತಿಲ್ಲ. ಇವರು ಉತ್ತರ ಕರ್ನಾಟಕದವರು. ಒಬ್ಬ ಸೀರಿಯಲ್ ಆ್ಯಕ್ಟರ್ ಜೊತೆಗೆ, ಅದು ಯಾರಪ್ಪ ಅಂದರೆ ಭಾರ್ಗವಿ LLBಯ ಸೀರಿಯಲ್ ಆ್ಯಕ್ಟರ್ ಜೊತೆಗೆ ರೀಲ್ಸ್ಗಳನ್ನು ಮಾಡ್ತಿದ್ರು. ಅವ್ರ ಜೊತೆಗೆ ಮಾತಾಡ್ಕೊಂಡು ಮಾಡಿ ಆ ವಿಡಿಯೋಗಳು ಕೂಡ ತುಂಬ ವೈರಲ್ ಆಗಿತ್ತು. ಇವರ ಹೆಸರು ಬಂದುಬಿಟ್ಟು ಮಲ್ಲಮ್ಮ ಅಂತ. ಇವರ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಮಲ್ಲಮ್ಮ ಟಾಕ್ಸ್ ಅಂತ ಇರುತ್ತೆ, ನೀವು ನೋಡ್ಬೋದು. ಇವರು ಕೂಡ ಬರ್ತಿದ್ದಾರೆ. ಬೇರೆ ಭಾಷೆಯಲ್ಲಿ ಯಾವುದೋ ಒಂದು ಬಿಗ್ ಬಾಸಲ್ಲಿ ನಾನು ನೋಡಿದ್ದೆ, ವಯಸ್ಸಾಗಿರೋವಂಥ ಅಜ್ಜಿನ ತೊಗೊಂಡಿದ್ರು. ಅದೇ ರೀತಿ ಇಲ್ಲಿ ಇವ್ರನ್ನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಇವ್ರ ನೇಮ್ ಅಂತೂ ಎಲ್ಲೂ ಬಂದಿರಲಿಲ್ಲ, ಹಾಗೆಯೇ ಯಾರು ಕೂಡ ಊಹಿಸಿರಲಿಲ್ಲ. ಆದರೆ ಇವ್ರನ್ನ ಮೂರನೇ ಕಂಟೆಸ್ಟೆಂಟ್ ಆಗಿ ಒಳಗಡೆ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಇನ್ನೂ ಸ್ವಲ್ಪ ಜನರದ್ದು ಫೈನಲಿಸ್ಟ್ ಆಗಿದೆ, ಆದರೆ ಇನ್ನೂ ರಿವೀಲ್ ಮಾಡಿಲ್ಲ. ಅಂಥ ಕಂಟೆಸ್ಟ್ಗಳು ಯಾರಪ್ಪ ಅಂದರೆ ಸ್ಪಂದನಾ ಸೋಮಣ್ಣ ಅವರು. ಕರಿಮನಿ ಸೀರಿಯಲ್ ಆ್ಯಕ್ಟರ್ ಆಗಿರುವಂಥ ಸ್ಪಂದನಾ ಸೋಮಣ್ಣ ಅವರು ಕೂಡ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆಯೇ ಮೌನ ಉಡೇದ್ ಮನೆಯವರು, ಇವರು ರಾಮಾಚಾರಿ ಸೀರಿಯಲ್ನ ಆ್ಯಕ್ಟರು, ಇವರು ಕೂಡ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆಯೇ ತುಂಬ ಎಕ್ಸೆಪ್ಟೇಷನ್ ಇರುವಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಗಿಲ್ಲಿ ನಟ. ಅವ್ರ ಹೆಸರು ಕೂಡ ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಹಾಗೆಯೇ ಅವರು ಕೂಡ ಒಳಗಡೆ ಹೋಗಿದ್ದಾರೆ ಅಂತ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಬ್ಬರು ನಾನು ಹಳೆ ವಿಡಿಯೋದಲ್ಲೇ ಹೇಳಿದ ಹಾಗೆ ಡಾಗ್ ಸತೀಶ್ ಅವರು ಕೂಡ ಬರ್ತಿದ್ದಾರೆ. ಇವರು 50 ಕೋಟಿಯ ಬೆಲೆ ಬಾಳುವಂಥ ನಾಯಿನ ತೊಗೊಂಡು ತುಂಬಾ ಫೇಮಸ್ ಆಗಿದ್ದರು, ತುಂಬಾ ಹೆಸರು ಕೂಡ ಮಾಡಿದರು. ಇವರು ಕೂಡ ಬರ್ತಿದ್ದಾರೆ. ಇವ್ರ ಹೆಸರನ್ನು ಅಷ್ಟೇ ಯಾರೂ ಹೇಳೂ ಇರಲಿಲ್ಲ, ಏನೂ ಇಲ್ಲ. ಇವತ್ತು ಒಂದೇ ಸರ್ತಿಗೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು. ಆದರೆ ಇವ್ರ ಹೆಸರನ್ನ ಇನ್ನೂ ಬಿಗ್ ಬಾಸ್ ಟೀಮ್ ಅವರು ಅನಾವರಣ ಮಾಡಿಲ್ಲ. ಆದರೆ ಇವ್ರು ಹೋಗಿರೋದು ಪಕ್ಕಾ ನ್ಯೂಸ್ ಅಂತ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಸೂರಜ್ ಅವರು ಕೂಡ, ಕಾಮಿಡಿ ಆ್ಯಕ್ಟರ್ ಆಗಿರುವಂಥ ಸೂರಜ್ ಕೂಡ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇವ್ರು ಹೋದ್ರಂತರೂ ತುಂಬಾ ಕಾಮಿಡಿ ಮಾಡ್ಕೊಂಡು ಶೋ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಹೋಪ್ಸ್ ಇದೆ ಈ ಸರ್ತಿ. ಈ ಬಿಗ್ ಬಾಸ್ ಮನೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರೋ ಅಷ್ಟೇ ಚೆನ್ನಾಗಿ ಕಂಟೆಸ್ಟೆಂಟ್ಗಳನ್ನ ಕೂಡ ಹುಡುಕಿದ್ದಾರೆ ಅಂತ ಇಲ್ಲೇನು ಗೊತ್ತಾಗ್ತಾ ಇದೆ. ಈ ಸರ್ತಿ ಬಿಗ್ ಬಾಸ್ ಸೀಸನ್ ಅಂತೂ ತುಂಬ ಮಜವಾಗಿರುತ್ತೆ ಅಂತ ಇದನ್ನೆಲ್ಲ ನೋಡ್ತಿದ್ರೇ ಗೊತ್ತಾಗ್ತಾ ಇದೆ. ಇನ್ನೇನು ನಾಳೆ ಸಾಯಂಕಾಲ 6:15ರಿಂದ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.